ಅದಾದ್ರೆ ಮುಚ್ಚೆಡ್ತಾ ಅವ್ನು ಬರಲ್ಲ ಇರಂದು ತೀರ್ಕೊಂಡು ಇರಂದ ಬೆಳಿಗ್ಗೆಯಿಂದ ವಾತಾವರಣ ಯಾವ ಥರ ಉಂಟಂತ ಹೇಳಿದರೆ ನೋಡ್ತಾ ಇರ್ಬೋದು. ಮಳೆ ಸಹ ಇಲ್ಲ, ಬಿಸಿಲು ಸಹ ಇಲ್ಲ, ಎಂಥದಿಲ್ಲ. ಸ್ವಲ್ಪ ಮಳೆ ಬಂದು ಹಾಗೇ ಹೋಯಿತು. ನೋಡಿ ಪ್ರಕೃತಿ ಸೌಂದರ್ಯ ನಮ್ಮ ಮನೆಯ ಸುತ್ತ ಈ ಥರ ಉಂಟು. ಸೊ ಈ ಥರ ಇದ್ದರೆ ಪೀಸ್ಫುಲ್ ಅಂತ ಅಂದ್ಕೊಳ್ಳಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನನಗೆ ಡ್ಯೂಟಿಗೆ ರಜೆ ಉಂಟಾಯ್ತಾ. ಸೊ ಡ್ಯೂಟಿ ಇತ್ತು, ಹೆಬ್ರಿಗೆ ಹೋಗ್ಲಿಕ್ಕಿತ್ತು, ಬಟ್ ನನಗೆ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಇದ್ದೇನೆ. ಯಾಕಂತ ನನಗೆ ಸ್ವಲ್ಪ ಕೆಲಸ ಇತ್ತು, ಆಧಾರ್ ಕಾರ್ಡು ಅದು ಇದೆಲ್ಲ ಮಾಡಿಸ್ಬೇಕಂತೇಳಿ. ಸೊ ಬೆಳಿಗ್ಗೆ ಎದ್ದು ಉಪ್ಪಿನಂಗಡಿಗೆ ಹೋಗಿ ಆಧಾರ್ ಕಾರ್ಡ್ ಇದ್ದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದಕ್ಕೆ ಟೋಕನ್ ಎಲ್ಲ ತಂದಾಯಿತು. ಇನ್ನು 2:30 ಗಂಟೆಗೆ ಹೋಗಬೇಕಷ್ಟೇ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂತ ಹೇಳಿದರೆ, ನಮ್ಮ ವ್ಲಾಗಿಗೆ ಇಂಟ್ರೋ ಕೊಡ್ತಾ ಇರುವ ಸ್ಪೆಷಲ್ ವ್ಯಕ್ತಿ ಯಾರಪ್ಪ ಅಂತ ಹೇಳಿದರೆ, ಇಲ್ಲಿದ್ದಾರೆ ನೋಡಿ. ಓಹೋ ಹಾಯ್. ಹಾಂ, ಇವತ್ತು ವಿಷಯ ಅಂತಂತ ಹೇಳಿದರೆ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇರೋದು. ಇವತ್ತು ಹೊರಗಡೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲ. ಹಾಂ, ಇವತ್ತು ಲೈನಿಗೆ ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಎಂತೆಲ್ಲ ನಡೀತದೆ ಅದನ್ನು ತೋರಿಸುವ ಅಂತೇಳಿ. ಸೊ ಇವತ್ತು ಇಂಟ್ರೋ ಕೊಡ್ತಾ ಇರೋದು ತಾಯಿ. ಹೇಳಿ, ನಾನು ಹೇಗೆ ಇಂಟ್ರೋ ಕೊಡೋದು? ನೀವು ನನ್ನ ವ್ಲಾಗ್ ನೋಡ್ತೀರಾ? ನೋಡ್ತೇನೆ. ಹಾಂ, ನೋಡುವಾಗ ನಾನು ಇಂಟ್ರೋ ಕೊಡ್ತೇನಲ್ಲ, ಯಾವ ಥರ ಕೊಡೋದು? ಕೊಡಿ. ನಾನು ಹೇಳ್ತೇನಲ್ಲ ಫಸ್ಟಿಗೆ, ಹೇಗಾಯ್ಸ್ ಹೇಳ್ತೇನೆ, ಹೇಳಿ. ಹಾಂ, ವೆಲ್ಕಮ್ ಟು ವೆಲ್ಕಮ್. ಹಾಂ, ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್. ಹಾಂ, ಹೇಳಿ ಬರ್ರಿ. SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ 1 ವಾರಗಳಿಂದ ಮೈಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ. 1 ವಾರ ಅಲ್ಲ, 2 ವಾರ ಇತ್ತು. 2 ವಾರದಿಂದ ಶೀತ, ಕೆಮ್ಮು, ಕಫ ಇದರಿಂದ ಬಳಲ್ತಾ ಇದ್ದೇನೆ. ಸೊ ಹಾಗಾಗಿ ಇಂಗ್ಲೀಷ್ ಮಾತ್ರ ಎಲ್ಲ ತಿಂದು ಲಾಸ್ಟಿಗೆ ಗೊತ್ತಾಯಿತು ಇದೆಲ್ಲ ಆಗೋ ವಹಿವಾಟಲ್ಲ ಅಂತೇಳಿ. ಸೊ ಪರ್ಮನೆಂಟ್ ಆಗಿ ಅದಕ್ಕೆ ಒಂದು ಎಂಥದ್ದು ಪರಿಹಾರ ಕೊಡಬೇಕಂತೇಳಿ ನನ್ನ ತಂದೆ ಕಾಲ್ ಮಾಡಿದರು ಮಂಗಳೂರಿಂದ. ಸೊ ಆಯುರ್ವೇದಿಕ್ ಮದ್ದು ತಗೊಂಡು ಬಂದಿದ್ದೆ. ಸೊ ಅದು ಟೆಸ್ಟಿಗೆ ಹೋಗ್ಲಿಕ್ಕೆ ಉಂಟು. ಬಟ್ ಇದ್ರದ್ದು ವಿಷಯ ಏನಪ್ಪ ಅಂತೇಳಿದರೆ, ಈ ವಾತಾವರಣಕ್ಕೆ ಇದು ಎಲ್ಲ ಗಟ್ಟಿಯಾಗಿ ಹೋಗಿದೆ. ನೋಡ್ಬೋದು, ಫುಲ್ ಗಟ್ಟಿ ಅಂತ ಅಂದ್ಕೊಳ್ಳಿ. ಒಂದು 3 ದಿವಸದಿಂದ ಇದೇ ಥರ ಉಂಟು ನೋಡಿ. ಆಯುರ್ವೇದಿಕ್ ಇದು ಟೇಸ್ಟ್ ಯಾವ ಥರ ಉಂಟಂತಿದ್ರೆ ಉಪ್ಪು ಉಂಟಾಯ್ತಾ, ಇಷ್ಟು ಸಹ ಇದು ಈಗ ಸ್ವಲ್ಪ ನೀರಾಗಿದೆ. ಇಲ್ಲದಿದ್ರೆ ಫುಲ್ ಗಟ್ಟಿ ಇರ್ತಿತ್ತು. ಒಂದು 3 ದಿವಸದಿಂದ ಮದ್ದು ಕುಡಿಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಯಾರೋ ಒಂದು ಪ್ಲ್ಯಾನ್ ಹೇಳಿದರು. ಎಂತಂತ ಹೇಳಿದರೆ, ಬಿಸಿ ನೀರಿಗೆ ಇದನ್ನು ಹಾಕಿದರೆ, ಬಿಸಿ ನೀರಿಗೆ ಈ ಬಾಟ್ಲನ್ನು ಹಾಕಿದರೆ ನೀರಾಗ್ತದೆ ಅಂತೇಳಿ. ಸೊ ಅದು ನನಗೆ ಗೊತ್ತಿಲ್ಲ, ಅದು ಒಳ್ಳೇದಲ್ವ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಒಳ್ಳೇದಲ್ಲ. ಬಿಕಾಸ್ ಪ್ಲಾಸ್ಟಿಕ್ ಅಲ್ಲ ಇದೆಲ್ಲ. ಸೊ ಇದರದ್ದು ಕೆಮಿಕಲ್ ಎಲ್ಲ ಹೊಟ್ಟೆಗೆ ಹೋಗ್ಬೋದು. ಬಟ್ ನನಗೆ ವಿಧಿ ಇಲ್ಲ. ಸೊ ಬಿಸಿ ನೀರು ಕಾಯಿಸಿಟ್ಟಿದ್ದೇನೆ. ಇದನ್ನು ಬಿಸಿ ನೀರಲ್ಲಿ ಇಟ್ಟು ಬಿಡುವ, ಸ್ವಲ್ಪ ನೀರಾಗಲಿ. ಲಾಸ್ಟ್ ಟೈಮ್ ಮನೆಯಲ್ಲಿ ವ್ಲಾಗ್ ಮಾಡಿದಾಗ ಇದು ಈ ನನ್ನ ಮಗಳನ್ನು ಮಾತ್ರ ತೋರಿಸಿದ್ದೆ. ನೋಡ್ಬೋದು, ಇಷ್ಟು ಚಿಕ್ಕ ಇದ್ಲು, ಈಗ ಇಷ್ಟು ದೊಡ್ಡ ಆಗಿದ್ದಾಳೆ. ಇವಳು ದೊಡ್ಡದಾಗಿ 3 ಮರಿಗಳಿಗೆ ಜನ್ಮ ನೀಡಿದ್ದಾಳೆ. ಸೊ ಅವಳಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತಾ ಮಕ್ಕಳನ್ನು ತೋರಿಸ್ತೇನೆ ನೋಡಿ ಅವಳದು. ಸೊ ಅವಳ ಮೊದಲನೇ ಮಗ ಇಲ್ಲಿದ್ದಾನೆ ನೋಡಿ. ಇವನ ಹೆಸರು ರಾಕ್ಷಿ ಅಂತೇಳಿ. ಮಲಗಿದ್ದಾನೆ ಪಾಪ ನೋಡಿ. ಇವ ಮೊದಲನವ. ಎರಡನೇವ ಇಲ್ಲಿದ್ದಾನೆ ನೋಡಿ. ಇವನ ಹೆಸರು ರಾಕ್ಷಿ ಆಯಿತಾ. ಇವನ ಹೆಸರು ಸಿಂಬರಾಜು, ಸಿಂಬ ಅಂತ ನೋಡಿ. ಓಯ್
ಇವ ಎರಡನೇವ, ಕೊನೆಯವಳು ಇವಳು. ಇವರಿಬ್ಬರು ಗಂಡು ಜಾತಿ, ಇದು ಹೆಣ್ಣು ಜಾತಿ. ಇದು ಹೆಣ್ಣು ಜಾತಿ ಹೇಗೆ ಮಾಡ್ತಾನೆ ನೋಡಿ. ಆಹಾ, ಒಳ್ಳೆ ನಿದ್ರೆಯಲ್ಲಿದ್ದಾರೆ. ಬಿಕಾಸ್ ಈಗ ಫುಡ್ ಎಲ್ಲ ತಿಂದು ಕ್ರೀಮ್ ಎಲ್ಲ ಹಾಕಿ ಮಲಗಿದಷ್ಟೇ ನೋಡ್ಬೋದು. ಇವಳಿದ್ದಾಳಲ್ಲ, ಇವಳ ಹೆಸರು ರೋಜಿ ಅಂತೇಳಿ. ಸೊ ಇಷ್ಟು ಜನರಲ್ಲಿ ಪಾಪ ಅಂತ ಇವಳನ್ನು ಅನ್ಕೊಂಡಿದ್ದೆ, ಬಟ್ ಪಾಪವೇ, ಮೆದ್ದು ಸಾಫ್ಟ್ ಆಗಿದ್ದಾಳೆ. ಸೊ ಇದು ಎಲ್ಲರಿಗಿಂತ ಪಾಪ ಯಾರು ಗೊತ್ತಂತ ಇಲ್ಲಿದ್ದ ನೋಡಿ. ಇವ ಚಿಕ್ಕದಿರುವಾಗ ತುಂಬ ಜೋರಿದ್ದ, ಇವ ಪಾಪ ಎಲ್ಲದಕ್ಕಿಂತ ಪಾಪ ಇದ್ದ. ಇವಳಿದ್ದಾಳಲ್ಲ, ಇವಳು ಫುಲ್ಲು ಪಾಪ ಇದ್ದು. ಈಗ ಎಲ್ಲ ಉಲ್ಟಾಗಿ ಹೋಗಿದೆ, ಇವ ಫುಲ್ಲು ಜೋರು ಇವ. ಅದಾದ್ಮೇಲೆ ಇವಳಷ್ಟಕ್ಕೆ ಮಲಗಿರ್ತಾಳೆ. ಒಮ್ಮೊಮ್ಮೆ ಮಾತ್ರ ಇದು ಎಂಥದ್ದು ತುಂಟಾಟ, ಅವ ಸ್ವಲ್ಪ ಪಾಪ. ಸೊ ಇವರು ಮಲಗಲಿ ಅಷ್ಟೊತ್ತಲ್ಲಿ ನನ್ನ ಅಮ್ಮನ ಜೊತೆ ಸ್ವಲ್ಪ ವಿಷಯಗಳನ್ನು ಮಾತಾಡುವ. ಎಂತೆಂತ ಆಗಿದೆ ವಿಡಿಯೋದಲ್ಲಿ ಬರೋದು ತುಂಬ ದಿವಸಗಳಾಯ್ತು ಅವರು. ಸೊ ಚಲೋ, ಬಿಹೈಂಡ್ ಕ್ಯಾಮರಾದಲ್ಲಿ ನನ್ನ ತಂಗಿದ್ದಾಳೆ, ಬಟ್ ಅವಳಿಗೆ ಅದನ್ನೆಲ್ಲ ತೋರಿಸ್ಲಿಕ್ಕೆ, ವ್ಲಾಗಿಗೆಲ್ಲ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ನಾಚಿಕೆ ಸ್ವಭಾವ ಅಂತ ಕಾಣ್ತದೆ. ಸೊ ಲೆಟ್ಸ್ ಗೋ. ಹಲೋ ಮಹಾತಾಯಿ, ಹೇಗಿದ್ದೀರಾ? ಏನ್ ಮಗನೇ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಅಲ್ಲ, ವ್ಲಾಗಿಗೆ ಬರೋದು ತುಂಬಾ ದಿವಸಗಳಾಯ್ತಲ್ಲ, ಎಂತ ಮನೆಯಲ್ಲಿ ವ್ಲಾಗ್ ಮಾಡ್ಬೇಕಾ? ನೀವು ಅವ್ರ ಹತ್ರನೇ ಕೇಳಿ. ಈಗ ಇದರ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಅವ್ರ ಹತ್ರ ನೀವೇ ಕೇಳಿ, ಮನೆಯಲ್ಲಿ ವ್ಲಾಗ್ ಮಾಡ್ಬೇಕಾ ಅಥವಾ ಟ್ರಿಪ್ ಇದ್ದು ಮಾತ್ರ ಸಾಕಾ ಅಂತ. ಅವನು ನನ್ನ ಮಗ ಮನೆಯಲ್ಲಿ ವ್ಲಾಗ್ ಮಾಡ್ಬೇಕಾ ಅಥವಾ ಹೊರಗಡೆಗೆ ಹೋಗುವಾಗ ಲೈನಲ್ಲಿ ಹೋಗುವಾಗ ವ್ಲಾಗ್ ಮಾಡಿದ್ರೆ ಸಾಕಾ, ನಿಮಗೆ ಇಷ್ಟ ಉಂಟಾ ಮನೆಯಲ್ಲಿ ಮಾಡಿದ ವ್ಲಾಗ್ ನೋಡ್ಲಿಕ್ಕೆ? ಕಮೆಂಟ್ ಹಾಕಿ. ಈಗ ನಿಮ್ಮ ಕಸುಬು ಎಂತ ಮಾಡ್ತಾ ಇರೋದು? ಬೀಡಿಗಾಡ್ತಾ ಇರೋದು ಅಲ್ಲ? ಮೊನ್ನೆ ಬೋನಸ್ ಆಗಿತ್ತಲ್ಲ ನಿಮ್ಗೆ? ಹೌದು. ಪಾರ್ಟಿ ಅಂತ ಉಂಟು? ಪಾರ್ಟಿ ಎಂತದು ಕೊಡ್ಬೇಕು ನಿಮಗೆ? ರೀಸೆಂಟ್ ಆಗಿ ಪಾರ್ಟಿ ಅಲ್ಲ, ಬೋನಸ್ ಸಿಕ್ಕಿತ್ತಲ್ಲ ನಿಮ್ಗೆ? ಬೋನಸ್ ಸಿಕ್ಕಿತ್ತಾಯ್ತಾ? ಅಷ್ಟಂತ ಬೀಡಿ ಕಟ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಅವರ ಕಾಲು ನೋವು. ಒಂದು ವರ್ಷಕ್ಕೆ ಒಮ್ಮೆ ಸಿಗುತ್ತಾ ಅವ್ರಿಗೆ? ವರ್ಷಕ್ಕೆ ಒಂದು ಎಷ್ಟು 30,000 ಸಿಕ್ಕಿತ್ತ? 3,000 ಸಿಕ್ಕಿತ್ತು. 3,000ದಲ್ಲಿ ಅದನ್ನು ಪಾರ್ಟಿ ಗೀಟಿ ಅಂತ ಮಾಡ್ಲಿಕ್ಕೆ ಹೋದ್ರೆ, ಬಿಕಾಸ್ ತುಂಬಾ ಕಮಿಟ್ಮೆಂಟ್ಗಳಿರ್ತದೆ ನಮಗೆ. ಸೊ ಫ್ಯಾಮಿಲಿ ಅಂತ ದೊಡ್ಡ ರಿಚ್ ಫ್ಯಾಮಿಲಿ ಅಂತದಲ್ಲ. ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆ ಬಂದು ಆ ಸಂಬಳದಲ್ಲಿ ಮನೆಗೆ ಎಂತೆಲ್ಲ ಬೇಕು ಅದನ್ನು ತಂದು ತಿನ್ನುವಂಥ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅನ್ಕೊಳ್ಳಿ. ಈಗ ಇವರ ಕಸುಬು ಇವರು ಮಾಡ್ತಾ ಇದ್ದಾರೆ. ನಿಮಗೆ ಬೆಳಿಗ್ಗೆದ್ದು ಇದೇ ಒಂದು ಶಿಕ್ಷೆ ಅಲ್ವಾ? ಹೌದು. ಮತ್ತು ಮಗನನ್ನು ಒಬ್ಬರನ್ನು ದುಡಿಸ್ಲಿಕ್ಕೆ ಆಗ್ತದ? ಅವನು ಒಬ್ಬನೇ ಎಷ್ಟು ಅಂತ ದುಡಿದು ನಮಗೆ ತರೋದು? ಮನೆಗೆ ಖರ್ಚಿಗೆ ಆಗಬೇಕು, ಮತ್ತು ಮಗಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಬಸ್ಸಿಗೆ ಹಣ ಆಗಬೇಕು, ಮತ್ತು ಅವಳ ಶಾಲೆಗೆ ಪುಸ್ತಕಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಗಬೇಕಲ್ಲ. ಅದಕ್ಕೆ ಸ್ವಲ್ಪ ನಾನು ಕೂಡ ಬೀಡಿ ಕಟ್ಟುವುದು. ಇದೆಲ್ಲ ಈ ಥರದ ಪರಿಸ್ಥಿತಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ದೇವರು ಭಗವಂತ ಈ ಥರ ಒಂದು ಮಾಡಿ ಹಾಕಿದ್ದಾನೆ. ಸೊ ಅನುಭವಿಸಬೇಕು. ಮುಂದೊಂದು ದಿನ ಒಳ್ಳೆ ದಿನ ಬರಬಹುದು, ಆವಾಗ ನಾವು ಸಹ ಮೆರೆದಾಡಬೇಕು. ಸೊ ಈಗ ನೀವು ನಿಮ್ಮ ಕೆಲಸ ಮಾಡಿ, ನನಗೆಂತ ಕೆಲಸ ಉಂಟು? ಈಗ ನನಗೆಂತ ಕೆಲಸ ಇಲ್ಲ, ಬಿದ್ಕೊಳ್ಳೋದು, ಫಿಲ್ಮ್ ನೋಡೋದು. ಮತ್ತು 2:30ಗೆ ಹೋಗ್ಲಿಕ್ಕೆ ಉಂಟು, ಬೆಳಿಗ್ಗೆ ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆ ಮಧ್ಯಾಹ್ನ ಹೋಗ್ಲಿಕ್ಕೆ ಉಂಟು. ಮಧ್ಯಾಹ್ನ ಹೋಗೋದನ್ನು ಕೂಡ ತೋರಿಸ್ತೇನೆ. ಬೆಳಿಗ್ಗೆ ತಿಂಡಿ ತಿಂದ್ರಾ? ಬೆಳಿಗ್ಗೆ ತಿಂಡಿ ತಿಂದೆ. ಎಂತ ತಿಂದದ್ದು? ನೀರು ದೋಸೆ. ಮತ್ತೆ ಕೋಳಿ ಸಾರು. ಕೋಳಿ ಸಾರು. ನಿನ್ನೆ ಅಂತದ ಕೋಳಿ ತಂದಿದ್ದೆ. ನಿನ್ನೆ ಅಲ್ಲ, ಆದಿತ್ಯವಾರಲ್ಲ? ಆದಿತ್ಯವಾರ ನಿನ್ನೆಲ್ಲ ಮೊನ್ನೆ ಆದಿತ್ಯವಾರ ತಂದಿದ್ದೆ. ಅದು ನಿನ್ನೆಲ್ಲ ಮೊನ್ನೆ ಆದಿತ್ಯವಾರ ತಂದಿದ್ದ. ಅದನ್ನು ಎಲ್ಲ ಸಾರು ಮಾಡೋದು ಬೇಡ ಅಂತೇಳಿ ನಾನು ಸ್ವಲ್ಪ ಫ್ರಿಜ್ಜೆಲ್ಲ ತೆಗೆದಿಟ್ಟಿದ್ದೆ. ಯಾಕೆಂದರೆ ಅವನು ಯಾವಾಗ ತಂದ್ರೆ ತುಂಬ ಕಷ್ಟ ಅಲ್ಲ, ಒಮ್ಮೆಲೆ ನಾವು ಬಡಿಸಿ ಇಷ್ಟು ತಿಂದರೆ ಆಗ್ಬೋದಾ? ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನುವ ಅಂತ ಹೇಳಿ ಮೊನ್ನೆ ಸ್ವಲ್ಪ ಕಬಾಬ್ ಮಾಡಿದ್ದೇವೆ. ಅದಕ್ಕೆ ಇವತ್ತು ಬೆಳಿಗ್ಗೆ ನಾನು ಅದಕ್ಕೆ ನನ್ನ ಮಗಳು ಸ್ವಲ್ಪ ಅದನ್ನು ಸಾರು ಮಾಡಿ ಇಟ್ಟಿದ್ದಾರೆ, ಕೋಳಿಯನ್ನು. ಮಧ್ಯಾಹ್ನಕ್ಕೆ ಕೂಡ ಆಗ್ತದಲ್ಲ. ಸೊ ಈಗ ಇದು ಒಂದು ವ್ಲಾಗ್ ಯಾಕೆ ಮಾಡ್ತಾ ಇರೋದು ಅಂತೇಳಿ ಜಸ್ಟ್ ಸಿಂಪಲ್ ಆಯ್ತಾ, ಒಮ್ಮೆ ಜಸ್ಟ್ ಮನೆಯಲ್ಲಿ ಯಾವ ಥರ ಅಪ್ಡೇಟ್ ಉಂಟಂತ ತೋರಿಸುವ ಅಂತೇಳಿ. ಇದೇ ಥರದ ವೀಡಿಯೋಗಳು ಮನೆಯಲ್ಲಿ ಸಹ ನಿಮಗೆ ವೀಡಿಯೋ ಬೇಕಿದ್ರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಿಕಾಸ್ ಮನೆಯಲ್ಲಿ ಸಹ ನಿಮಗೆ ವೀಡಿಯೋ ಬೇಕಂತ ಹೇಳಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಆಗ್ತದೆ. ಎಂಥದ್ದು ಪ್ರ್ಯಾಂಕು ಅದು ಇದು ಯಾವ ಥರ ಅದನ್ನು ಮಾಡಿ ಎಂಥದ್ದನ್ನು ಮಾಡಲಿಕ್ಕೆ ಆಗ್ತದೆ.
ಸೊ ಇನ್ನು ಕೆಲವರು ನಮ್ಮ ಯಾವುದು ಟ್ರಾವೆಲ್ ಬ್ಲಾಗಿಗೇನೆ ಅಡಿಕ್ಟ್ ಆಗಿರ್ತೀರಾ, ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ಈ ಟ್ರಾವೆಲ್ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಹತ್ರನೇ ಕೇಳ್ತಾ ಇರೋದು, ಈ ಥರದ್ದು ಮನೆಯಲ್ಲಿ ವಿಡಿಯೋಗಳು ಬೇಕಾ? ನನ್ನ ತಾಯಿ ಜೊತೆ ಆಗಿರ್ಬೋದು, ಮನೆಯಲ್ಲಿ ಎಂತೆಂತ ನಡೀತದೆ ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ ನಾನು ಕೂಡ ಮಾಡ್ತೇನೆ. ನಿಮಗೆ ಇಷ್ಟ ಇದ್ದರೆ ಈಗ ಹೋಗಿ ಮೊದಲೊಂದು ಒಳ್ಳೆ ಮೂವಿ ಉಂಟು, ಸೊ ನಿನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೆ. ಇನ್ನೆಂಥದ್ದು ಕೆಲಸ ಇಲ್ಲ, ಕೆಲಸ ಇಲ್ಲದಾಗ ಎಂತ ಮಾಡ್ಲಿಕ್ಕಾಗ್ತದೆ, ಬಿದ್ಕೊಂಡು ಮೂವಿ ನೋಡಬೇಕಷ್ಟೇ. ಚಲೋ, ಇದು ಮುಗಿಯದ ನೆನಪು ವಿರಹಗಳೇ